ಒಂದ್ ನಿಮಿಷ ಇರಿ ನೋಡಿ, ಒಬ್ಬೊಬ್ಬರಾಗಿ ಎದ್ದು ಪ್ರಶ್ನೆ ಕೇಳಿ. ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಇದು 3ನೇ ಮಾಸ್ ಕಿಲ್ಲಿಂಗ್. ಇದ್ರ ಬಗ್ಗೆ ನಿಮ್ ಸರ್ಕಾರ ಏನ್ ಕ್ರಮ ತಗೊಂಡಿದೆ? ನೋಡಿ, ಇದ್ರ ಬಗ್ಗೆ ನಮಗೂ ನೋವಿದೆ. ಇನ್ನು ಮುಂದೆ ಇದೇ ರೀತಿ ನಡೀದೇ ಇರಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಅದ್ ಸರಿ, ಬಂದವರೆಲ್ಲ ಹೇಗೆ ಹೇಳೋದು? ಆದ್ರೂ ಈ ಹಳ್ಳಿ ಜನಕ್ಕೆ AK-47 ಅಂತ ವೆಪನ್ಸ್ ಎಲ್ಲ ಹೇಗೆ ಬಂತು ಸರ್? ಸಪ್ಲೈ ಮಾಡೋರು ಹೊರಗಿನವರಾದ್ರೆ ಹಿಡಿಯೋದು ಸುಲಭ, ಮನೆ ಕಳ್ಳರನ್ನ ಹಿಡಿಯೋದು ಕಷ್ಟ. ಆದ್ರೂ ನಾವು ಅವ್ರನ್ನ ಮಟ್ಟ ಹಾಕ್ತೀವಿ. ಅದಕ್ಕೋಸ್ಕರ ನೀವೇನಾದ್ರೂ ಸ್ಪೆಷಲ್ ಸ್ಟೆಪ್ಸ್ ತಗೊಂಡಿದ್ದೀರಾ? ಹೌದು, ಇದನ್ನ ಕ್ರೈಮ್ ಬ್ರಾಂಚ್ಗೆ ಒಪ್ಪಿಸ್ತಾ ಇದ್ದೀವಿ. ಒಂದು ಸ್ಪೆಷಲ್ ಟೀಮು ಹ್ಯಾಂಡಲ್ ಮಾಡುತ್ತೆ. ಆ ಆಫೀಸರ್ ಯಾರು ಅಂತ ಕೇಳ್ಬೋದಾ? ಹೆಸರೇಳಿ ದೇಶದ್ರೋಹಿಗಳನ್ನ ತಪ್ಪಿಸ್ಕೊಳ್ಳೋ ದಾರಿ ಮಾಡಿಕೊಟ್ಟು ಆಮೇಲೆ ಹಿಡಿಯೋಕೆ ಇದು ಮಕ್ಕಳಾಡೋ ಜೂಟಾಟ ಅಲ್ಲ. ನಮಸ್ಕಾರ ಸರ್. ನೀನ್ ಯಾಕೆ ಬಂದೆ ಇಲ್ಲಿಗೆ? ಸರ್, ಇನ್ಮೇಲೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಊರ್ ಬಿಟ್ರು ಒಳ್ಳೇದೇ. ಯಾರಿಗೆ ಹೇಳ್ತಿದ್ಯಾ ನೀನು? ಕೋಪ ಮಾಡ್ಕೋಬೇಡಿ ಸರ್, ವಿಷಯ ಕ್ರೈಮ್ ಬ್ರಾಂಚ್ ಅವ್ರಿಗೆ ತಲುಪಿದೆ. ಅವ್ರು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬರಬಹುದು. ಸರ್, ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಷಂತೆ. ದಯವಿಟ್ಟು ನಮ್ಮ ಮಾತು ಕೇಳಿ. ಇದರಿಂದ ನಿಮಗೂ ಒಳ್ಳೇದು, ನಮಗೂ ನೆಮ್ಮದಿ. ಯಜಮಾನ್ರು ಮನೇಲಿಲ್ಲ. ಕೈನಾ ತೆಗಿಯಕ್ಕಾಗಲ್ಲಯ್ಯ. ಈಗ ತೆಗಿಲಿಲ್ಲ ಅಂದ್ರೆ ಬರೀ ತಿನ್ನಕ್ಕಲ್ಲ, ಭಿಕ್ಷೆ ಬೇಡಕ್ಕೂ ಕೈ ಇರಲ್ಲ. ನನ್ ಮಾತ್ ಕೇಳಿ. ನಿಮ್ ಯಜಮಾನ್ರು ಎಲ್ಲಿದ್ದಾರೆ ಈಗ? ಗೊತ್ತಿಲ್ಲ, ಯೋಚನೆ ಮಾಡಿ ಹೇಳು. ಹೇಳಿದ್ರೆ ಅರ್ಥ ಆಗಲ್ವಾ? ಕಡೆ ಸಲ ಹೇಳ್ತಾ ಇದ್ದೀನಿ, ನೀನ್ ಯೋಚನೆ ಮಾಡು. ಯಾಕೆಂದ್ರೆ ನಿನಗ್ ತಿರ್ಗಾ ಯೋಚನೆ ಮಾಡಕ್ ಟೈಮು ಸಿಗಲ್ಲ, ಅದನ್ನ ನಾವು ಕೊಡೋದು ಇಲ್ಲ. ನೀವು ಟೈಮ್ ಕೊಡೋದಿರ್ಲಿ, ಅವ್ರಿಗೆ ಗೊತ್ತಾದ್ರೆ ನೀವ್ ಯೋಚನೆ ಮಾಡ್ಬೇಕಾಗುತ್ತೆ. ಹುಷಾರ್. ಬೇಡ ಸರ್, ಬೇಡ. ಪ್ಲೀಸ್ ನನ್ನ ಮಾತು ಕೇಳಿ ಸರ್, ಪ್ಲೀಸ್. ಬೇಡ, ನಮ್ಮ ಮಾತು ಕೇಳಿ. ಯಜಮಾನ್ರಿಗೆ ಗೊತ್ತಾದ್ರೆ ಪರಿಸ್ಥಿತಿ ನೆಟ್ಗಿರಲ್ಲ. ನಮ್ಮ ಯಜಮಾನ ಸಮಾಸ ನಿಮ್ಗೆ ಗೊತ್ತಿಲ್ಲ, ಪ್ಲೀಸ್. ಶೇಖರ್, ಇವನಿಗೆ ಅರ್ಥ ಆಗೋ ತರ ಹೇಳು. ನಿನ್ ಯಜಮಾನಿಗೆ ಹೇಳು, ಬಂದವರು ಕ್ರೈಮ್ ಬ್ರಾಂಚ್ನವರು ಅಂತ. ಇನ್ನೂ ಬದುಕ್ಬೇಕು ಅನ್ನೋ ಆಸೆ ಇದ್ರೆ ACP ಭರತ್ ಮುಂದೆ ಬಂದು ಶರಣಾಗ ಕೇಳು. ಇಲ್ಲ ಅಂದ್ರೆ ನಿಮ್ ಪರಿಸ್ಥಿತಿ ಅಧೋಗತಿ.